ಎಸ್ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ ಬಯಲಾಗ್ತಾ ಇದೆ. ನಟ ದರ್ಶನ್ ಸರ್ ಅವರನ್ನ ಆರೋಪಿ ಅಂತ ಪರಿಗಣಿಸಿ ನ್ಯಾಯಾಂಗ ತನ್ನ ಬಂಧನಕ್ಕೆ ವಿಸ್ತರಿಸಿದೆ. ನಟ ದರ್ಶನ್ ರವರನ್ನ ಅಭಿಮಾನಿಗಳು ಅವರು ಆರೋಪಿಯಷ್ಟೇ ಅಪರಾಧಿ ಅಲ್ಲ ಅಂತ ಹೊತ್ಕೊಂಡು ಮೆರೆಸಿದ್ರು. ಈಗ ಅವರು ಆರೋಪಿನೂ ಅಲ್ಲ ಅನ್ನುವ ಲೆಕ್ಕಾಚಾರಕ್ಕೆ ಬಂತ. ಅಪರಾಧಿ ಅಂತೂ ದೂರ ಉಳಿತು, ಆರೋಪಿ ಸಹ ಅಲ್ವಾ ಅನ್ನುವಂತಹ ಲೆಕ್ಕಾಚಾರಗಳು ಇದರಲ್ಲಿ ಗುರ್ತಿಸ್ಕೊಳ್ತಾ ಇದೆ. ಬನ್ನಿ ನೋಡ್ತಾ ಹೋಗೋಣ ಏನೇನು ಅಪ್ಡೇಟ್ಸ್ ಇದೆ ಅಂತ. ನಟ ದರ್ಶನ್ ಸರ್ ಅವರನ್ನ ಆರೋಪಿ ಅಂತ ಪರಿಗಣಿಸಿ ಈಗ ನ್ಯಾಯಾಲಯ ತನ್ನ ವಶಕ್ಕೆ ಪಡ್ಕೊಂಡಿದೆ. ಆದ್ರೆ ಈಗ ಬರ್ತಾ ಇರುವಂತಹ ಕೆಲವು ಮೂಲಗಳ ಪ್ರಮುಖ ಸುದ್ದಿಗಳನ್ನ ನಾವು ಗಮನಿಸ್ತಾ ಇದ್ರೆ, ನಟ ದರ್ಶನ್ ರವರಿಗೆ ಯಾರೂ ಕೂಡ ಒತ್ತಾಯ ಮಾಡ್ತಾ ಇಲ್ಲ, ಆದರೆ ಸಲಹೆಯನ್ನ ನೀಡ್ತಾ ಇದ್ದಾರೆ. ಪ್ರಿನ್ಸ್ ಚಿತ್ರದ ಒಂದು ಚಿತ್ರೀಕರಣವನ್ನ ಆ ಸಿನಿಮಾ ನೀವು ನೋಡಿದ್ರೆ ಅದರಲ್ಲಿ ದರ್ಶನ್ ರವರನ್ನ ಪರೋಕ್ಷವಾಗಿ ನ್ಯಾಯಾಲಯದಲ್ಲಿ ಸಿಲುಕಿಸಲಾಗಿದೆ. ಪ್ರಿನ್ಸ್ ಚಿತ್ರದ ಚಿತ್ರೀಕರಣದಂತೆಯೇ ಪ್ರಿನ್ಸ್ ಸಿನಿಮಾದಂತೆಯೇ ಅವರನ್ನ ರಿಯಲ್ ಲೈಫ್ ನಲ್ಲೂ ಸಿಕ್ಕಾಕಿಸಲಾಗ್ತಾ ಇದೆಯಾ ಅನ್ನುವಂತಹ ಲೆಕ್ಕಾಚಾರ ಕೂಡ ಗುರುತಿಸ್ಕೊಳ್ತಾ ಇದೆ ಪ್ರಮುಖ ಸುದ್ದಿಗಳಿಂದ. ನೀವು ಪ್ರಿನ್ಸ್ ಚಿತ್ರವನ್ನ ವೀಕ್ಷಣೆ ಮಾಡಿದ್ರೆ ಅಲ್ಲಿ ಗೊತ್ತಾಗತ್ತೆ, ನಟ ದರ್ಶನ್ ರವರು ಯಾವುದೇ ಕೇಸ್ನಲ್ಲಿ ಭಾಗಿಯಾಗಿರೋದಿಲ್ಲ ಅಥವಾ ಯಾವುದೇ ಹತ್ಯೆಯಲ್ಲೂ ಭಾಗಿಯಾಗಿರೋದಿಲ್ಲ. ಆದ್ರೆ ತನ್ನ ಒಂದು ಕ್ಷಮೆಯನ್ನ ಯಾಚಿಸಿ ಯಾವುದೇ ತಪ್ಪನ್ನು ಮಾಡದೆ ಕಾನೂನಿಗೆ ಶರಣಾಗಿರ್ತಾರೆ, ಶಿಕ್ಷೆಯಲ್ಲಿ ಒಳಗೆ ಹೋಗ್ತಾರೆ. ಆದ್ರೆ ಅದೇ ರೀತಿಯ ಸಿನಿಮಾ ಶೈಲಿಯಲ್ಲೇ ನಟ ದರ್ಶನ್ ರವರನ್ನ ಸಿಕ್ಕಾಕ್ಸಲಾಗ್ತಾ ಇದೆಯಾ? ಕೆಲವು ಹಿರಿಯ ಅಧಿಕಾರಿಗಳಿಂದ ನಟ ದರ್ಶನ್ ರವರಿಗೆ ಸಲಹೆ ಸಿಗ್ತಾ ಇದೆಯಂತೆ. ತಪ್ಪೊಪ್ಪಿಕೋ, ಶಿಕ್ಷೆ ಕಡಿಮೆ ಆಗತ್ತೆ, ನ್ಯಾಯಾಲಯ ಶಿಕ್ಷೆ ಕಡಿಮೆ ನೀಡುತ್ತೆ, ದಂಡ ಕಟ್ಟಿ ಹೊರಗಡೆ ಬಂದ್ಬಿಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಹಿರಿಯ ಅಧಿಕಾರಿಗಳಿಂದ ಬರ್ತಾ ಇರುವಂತಹ ಸಲಹೆಗಳಂತೆ. ಒತ್ತಾಯ ಅಲ್ಲ, ನಟ ದರ್ಶನ್ ರವರಿಗೆ ತಪ್ಪೊಪ್ಪಿಕೋ ಅಂತ ಯಾರು ಒತ್ತಾಯ ಮಾಡ್ತಾ ಇಲ್ಲ, ಆದ್ರೂ ಸಲಹೆ ಕೊಡ್ತಾ ಇದ್ದಾರಂತೆ. ತಪ್ಪೊಪ್ಪಿಕೊಳ್ಳಿ ನಟ ದರ್ಶನ್ ರವರೇ, ಮತ್ತು ನೀವು ದಂಡ ಕಟ್ಟಿ ಹೊರಗಡೆ ಬಂದ್ಬಿಡಬಹುದು ಅಂತ ಹೇಳ್ತಾ ಇದ್ದಾರಂತೆ. ಇದು ಬಹುತೇಕ ಪ್ರಿನ್ಸ್ ಚಿತ್ರವನ್ನ ಅಭಿಮಾನಿಗಳ ವೀಕ್ಷಣೆ ಮಾಡಿದ್ರೆ ಗೊತ್ತಾಗತ್ತೆ ಕೊನೆಯದಾಗಿ ಯಾವ ರೀತಿ ದರ್ಶನ್ ರವರನ್ನ ಸಿಕ್ಕಾಕಿಸಿದ್ರು ಅಂತ. ಆ ರೀತಿ ಏನಾದ್ರೂ ನಡೀತಾ ಇದೆಯಾ, ದರ್ಶನ್ ರವರನ್ನ ಸಿಕ್ಕಾಕಿಸಲೇಬೇಕು ಅಂತ ತಪ್ಪೊಪ್ಪಿಕೊಳ್ಳುವುದಾದರೆ ಸುಮಾರು 2 ವರ್ಷಗಳ ಕಾಲ ದರ್ಶನ್ ರವರು ಜೈಲಿನಲ್ಲಿ ಇರಬೇಕಾಗಿತ್ತ. ಇದು ಅಭಿಮಾನಿಗಳು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಭಿಮಾನಿಗಳು ತಿಳಿದುಕೊಳ್ಳಬೇಕಾಗಿರುವಂತಹ ಮಹತ್ವದ ಸುದ್ದಿ ಏನಂದ್ರೆ, ನಟ ದರ್ಶನ್ ರವರು ತಪ್ಪು ಮಾಡಿದ್ರೆ, ತಪ್ಪೊಪ್ಪಿಕೊಂಡು ದಂಡ ಕಟ್ಟುವುದಾಗಿದ್ರೆ, ತಪ್ಪೊಪ್ಪಿಕೊಂಡು ಶಿಕ್ಷೆಯನ್ನ ಅನುಭವಿಸುವುದಾಗಿದ್ರೆ 2 ವರ್ಷ ನಟ ದರ್ಶನ್ ಕಾಯ್ತಿರ್ಬೇಕಾಗಿತ್ತ. ಈ 2 ವರ್ಷ ಜೈಲಲ್ಲಿ ಇರ್ಬೇಕಾಗಿತ್ತ ನಟ ದರ್ಶನ್ ಸರ್ ಜೈಲಲ್ಲಿರುವ ಅವಶ್ಯಕತೆ ಇತ್ತ? ಇದೆಲ್ಲವೂ ಕೂಡ ಅಭಿಮಾನಿಗಳು ನೇರವಾಗಿ ಪರೋಕ್ಷವಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕೆ ಇಂತಹ ಸಲಹೆಗಳು, ಯಾವ ಕಾರಣಕ್ಕೆ ಇಂತಹ ಸಲಹೆಗಳು? ದರ್ಶನ್ ರವರು ತಪ್ಪೊಪ್ಪಿಕೊಳ್ಬೇಕು, ದಂಡ ಕಟ್ಟಬೇಕು, ಶಿಕ್ಷೆ ಅನುಭವಿಸಬೇಕು, ಹೊರಗೆ ಬರಬೇಕು. ತಪ್ಪೊಪ್ಪಿಕೊಳ್ಳಲಿಕ್ಕೆ ಅವರು ತಪ್ಪು ಮಾಡಿದ್ದಾರಾ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗ್ತದೆ. ಇವತ್ತು ಸಾಕಷ್ಟು ಜನ ಇನ್ನು ನ್ಯಾಯಾಲಯ ತನ್ನ ತೀರ್ಪನ್ನ ನೀಡುವ ಮುಂಚೆಯೇ ಜನಗಳು ಅಪರಾಧಿ, ದರ್ಶನ್ ಒಬ್ರು ಅಪರಾಧಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಸಾರ್ವಜನಿಕವಾಗಿ ಅವರು ಅಪರಾಧಿ ಅಲ್ಲ ಅಂತ ನಾವು ಪರಿಗಣನೆ ಮಾಡ್ತೀವಿ. ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ನ್ಯಾಯಾಲಯ ಯಾವ ತೀರ್ಪನ್ನ ಕೊಡುತ್ತೆ ಅದಕ್ಕೆ ಎಲ್ಲರೂ ಕೂಡ ಮನ್ನಿಸ್ತಾರೆ, ಅದಕ್ಕೆಲ್ಲರೂ ಕೂಡ ತಲೆ ಬಾಗ್ತಾರೆ, ಅದೆಲ್ಲ ಒಂದು ಕಡೆ. ಆದ್ರೆ ನಟ ದರ್ಶನ್ ರವರಿಗೆ ತಪ್ಪೊಪ್ಪಿಕೊಂಡು ನೀವು ದಂಡ ಕಟ್ಟಿ ಹೊರಗಡೆ ಬನ್ನಿ ಅಂತ ಸಲಹೆ ಕೊಡಕ್ಕೆ ಯಾಕೆ ಕಾರಣ ಏನಿದೆ? 2 ವರ್ಷ ನಟ ದರ್ಶನ್ ರವರು ಶಿಕ್ಷೆ ಅನುಭವಿಸ್ಬೇಕು ಯಾಕಾಗಿತ್ತು? ಹಾಗಾದ್ರೆ ತಪ್ಪೇ ಮಾಡಿದ್ರೆ ಅವರು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಅಭಿಮಾನಿಗಳಲ್ಲಿ ಧೈರ್ಯ. ಏನು ಅದು ಅಂದ್ರೆ, ನಟ ದರ್ಶನ್ ರವರು 2 ವರ್ಷ ಜೈಲಲ್ಲಿದ್ರು ಕೂಡ ಅವರ ತಪ್ಪನ್ನ ಅವರು ಒಪ್ಕೊಳ್ತಾ ಇಲ್ಲ ಅಂದ್ರೆ ಅವರು ತಪ್ಪು ಮಾಡಿಲ್ಲ ಅನ್ನೋದು ಅಭಿಮಾನಿಗಳ ಧೈರ್ಯ. ಇದು ನೇರವಾಗಿ ಧೈರ್ಯಕ್ಕೆ ಕಾರಣ ಆಗತ್ತೆ. ಇನ್ನೊಂದು, ಅಂತಹ ದೊಡ್ಡ ಬಿಗ್ಗೆಸ್ಟ್ ಸ್ಟಾರ್, ಕನ್ನಡ ಚಲನಚಿತ್ರ ರಂಗದಲ್ಲೇ ಅತಿ ದೊಡ್ಡ ಸ್ಟಾರ್, ಇದರಲ್ಲಿ 2 ಮಾತಿಲ್ಲ. ನಟ ದರ್ಶನ್ ಅಂದ್ರೆ ಕನ್ನಡ ಚಿತ್ರರಂಗದಲ್ಲೊಂದು ಕಳಶ. ಈ ಒಂದು ದೊಡ್ಡ ಸ್ಟಾರ್ ಆಗಿ ನಟ ದರ್ಶನ್ ರವರು ನೇರವಾಗಿ ಹತ್ಯೆ ಕೇಸ್ನಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯನಾ? ಇದು ಕೂಡ ಯೋಚನೆ ಮಾಡಿ. ದರ್ಶನ್ ರವರು ಮನಸ್ಸು ಮಾಡಿದ್ರೆ ಸಾವಿರಾರು ಕೋಟಿ ಇರತಕ್ಕಂತ ಈ ಒಂದು ನಟ ದರ್ಶನ್ ಸರ್ ಬೇರೆ ಯಾವುದಾದ್ರೂ ಮೂಲಕ ರೇಣುಕಾ ಸ್ವಾಮಿಯನ್ನ ಮುಗಿಸಾಕ್ಬಹುದಿತ್ತು. ಆದ್ರೆ ನಟ ದರ್ಶನ್ ರವರಿಗೆ ಗೊತ್ತಿಲ್ಲದೆ ನಡೆದಿರುವಂತ ಈ ಹತ್ಯೆ, ಇಲ್ಲಿ ನಟ ದರ್ಶನ್ ರವರ ಹೆಸರು ಕೇಳಿ ಬಂದ ನಂತರ ಅವರು
ಆರೋಪಿಯಾಗಿ ನ್ಯಾಯಾಲಯ ಬಂಧನಕ್ಕೆ ಅವರು ಸಿಕ್ಕಾಕೊಳ್ತಾರೆ. ಸೊ ಈಗ ಇವರು ತಪ್ಪೊಪ್ಪಿಕೊಳ್ಳಬೇಕು, ತಪ್ಪೊಪ್ಪಿಕೊಂಡು ದಂಡ ಕಟ್ಟಬೇಕು, ಶಿಕ್ಷೆ ಅನುಭವಿಸ್ಕೊಂಡು ಹೊರಗೆ ಬರಬೇಕು ಅಂತಂದ್ರೆ ನಟ ದರ್ಶನ್ ರವರು ಇದನ್ನ 2 ವರ್ಷಗಳ ಹಿಂದೆಯೇ ಮಾಡಿರ್ತಿದ್ರು, ತಪ್ಪೊಪ್ಪಿಕೊಂಡಿರೋದಾಗಿದ್ರೆ. ಮತ್ತು ಇನ್ನು ಅಭಿಮಾನಿಗಳಿಗೆ ಕೊಡ್ತಾ ಇರುವಂತಹ ಕ್ಲಿಯಾರಿಟಿ ಇದು, ಬೇರೆ ಯಾರಿಗೂ ಕೂಡಲ್ಲ. ಇನ್ನೊಂದು, ನಟ ದರ್ಶನ್ ಸರ್ ಅವರ ಅಭಿಮಾನಿಗಳು ಇದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ದರ್ಶನ್ ರವರು ನಿಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ತಪ್ಪು ಮಾಡಿದ್ದರೆ ನ್ಯಾಯಾಲಯಕ್ಕೆ ಹೋಗಿ ಮನವಿ ಮಾಡ್ಕೊಳ್ತಾ ಇರ್ಲಿಲ್ಲ, ಆದಷ್ಟು ಬೇಗ ಟ್ರಯಲ್ ಮುಗಿಸಿ ಅಂತ ಹೇಳಿ. ಯಾಕೆ ಅವರು ಟ್ರಯಲ್ ಮುಗಿಸಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಅವರಲ್ಲಿ ಆತ್ಮವಿಶ್ವಾಸ ಇದೆ, ನಾನು ತಪ್ಪು ಮಾಡಿಲ್ಲ, ನನಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ, ಆದಷ್ಟು ಟ್ರಯಲ್ ಮುಗಿದ ನಂತರ ನನ್ನ ಬಿಡುಗಡೆ ಆಗತ್ತೆ, ನಂತರ ನನ್ನ ಚಿತ್ರೀಕರಣದಲ್ಲಿ ನನ್ನ ಅಭಿಮಾನಿಗಳ ಜೊತೆಗೆ ನನ್ನ ಪರ್ಸನಲ್ ಕೆಲಸಗಳಿಗೆ ನಾನು ತೊಡಗಬಹುದು ಅನ್ನುವಂಥದ್ದು ಅವರಲ್ಲಿ ಕಾನ್ಫಿಡೆನ್ಸ್ ಇದೆ ಅನ್ನುವಂಥದ್ದು ಎದ್ದು ಕಾಣಿಸುತ್ತೆ. ಇಲ್ಲ, ಇದು ಕೂಡ ಅಭಿಮಾನಿಗಳಿಗೆ ಒಂದು ಧೈರ್ಯಕ್ಕೆ ಕಾರಣ ಆಗುತ್ತೆ. ಈಗ ಸಲಹೆಗಳ ಮೇಲೆ ಸಲಹೆ, ಇದು ಪ್ರಿನ್ಸ್ ಚಿತ್ರ ನೋಡಿ ಅಭಿಮಾನಿಗಳು, ನೀವು ಅವರ ಒಂದು ಪ್ರಿನ್ಸ್ ಅನ್ನುವಂತಹ ಒಂದು ಚಿತ್ರವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅದರಲ್ಲಿ ದರ್ಶನ್ ರವರನ್ನ ಆದಷ್ಟು ಬೇಗ ಹೊರಗಡೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ತಪ್ಪೊಪ್ಪಿಕೋ ಅಂತ ಹೇಳ್ತಾರೆ. ನಟ ದರ್ಶನ್ ರವರು ತಪ್ಪೇ ಮಾಡಿರೋದಿಲ್ಲ, ಪ್ರಿನ್ಸ್ ಚಿತ್ರದಲ್ಲಿ ತಪ್ಪು ಮಾಡಿರೋದಿಲ್ಲ, ಆದ್ರೂ ನಿನ್ನನ್ನ ಆದಷ್ಟು ಬೇಗ ಹೊರಗಡೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ತಪ್ಪೊಪ್ಪಿಕೋ ಅಂತ ಹೇಳ್ತಾರೆ. ಅವಾಗ ದರ್ಶನ್ ರವರು ತಪ್ಪೊಪ್ಪಿಕೊಳ್ತಾರೆ, ತಪ್ಪೇ ಮಾಡಿರೋದಿಲ್ಲ, ಆದ್ರೂ ನಾನು ತಪ್ಪಾಯ್ತು ಅಂತ ಕೇಳ್ಕೊಂಡಿರ್ತಾರೆ. ಅವರು ಆಗ ಜೈಲಿನಲ್ಲೇ ಇರಬೇಕಾಗತ್ತೆ. ಇಂತಹ ಒಂದು ಐಡಿಯಾನ ಮಾಡಿ ಅವರನ್ನು ನಿಜವಾಗಿಯೂ ಜೈಲಲ್ಲಿ ಕೂರಿಸುವಂತ ಲೆಕ್ಕಾಚಾರಗಳು ನಡೀತಿದೆಯಾ? ಆದ್ರೆ ದರ್ಶನ್ ರವರು ಮೂರ್ಖರಲ್ಲ, ಬಹಳ ಬುದ್ಧಿಶಾಲಿಯ ನಟ ಆಗಿದ್ದಾರೆ. ಕನ್ನಡ ಚಲನಚಿತ್ರರಂಗದಲ್ಲಿ ಅತಿ ಬುದ್ಧಿವಂತಿಕೆಯ ಸ್ಟಾರ್ ಅಂತಾನು ಹೇಳಬಹುದು. ಯಾಕಂತಂದ್ರೆ ಅಷ್ಟೇ ಮನಸ್ಸಿನಿಂದಾನು ಒಳ್ಳೆಯ ವ್ಯಕ್ತಿತ್ವದಲ್ಲಿ ಬೆಳೆದು ಬಂದಂತ ಸ್ಟಾರ್. ಈಗ ರಿಯಲ್ ಆಗಿ ಅವರನ್ನ ಆ ರೀತಿ ತಪ್ಪೊಪ್ಪಿಗೆ ಕೊಡಿ ಅಂತ ಹೇಳಿ ಸಲಹೆ ಕೊಡ್ತಾ ಇದ್ರೆ ಅದನ್ನ ಅವ್ರು ಒಪ್ಪಿಕೊಳ್ಳಿಕ್ ಸಾಧ್ಯ ಇಲ್ಲ. ತಪ್ಪು ಮಾಡಿದ್ರೆ ಹಿಂದೆ 2 ವರ್ಷದ ಹಿಂದೆಯೇ ಅವರು ಅದನ್ನ ಒಪ್ಪಿಕೊಂಡು ಶಿಕ್ಷೆ ಅನುಭವಿಸ್ತಾ ಇದ್ರೇನು. ಇದನ್ನ ಅಭಿಮಾನಿಗಳು ನಾವು ನೀವು ಇದನ್ನ ಚರ್ಚೆ ಮಾಡಿದ್ರೆ ನಮಗೆ ಇದೊಂದು ಧೈರ್ಯಕ್ಕೆ ಕಾರಣ, ಅಭಿಮಾನಿಗಳ ಧೈರ್ಯಕ್ಕೆ ಕಾರಣ ಇದೆ. 3 ಪಾಯಿಂಟ್ಸ್ ಅನ್ನ ಅಭಿಮಾನಿಗಳು ತಲೆಯಲ್ಲಿ ಇಟ್ಕೊಳ್ಳಿ. ಈಗ ಏನ್ ಸಲಹೆ ಬರ್ತಾ ಇದೆಯಲ್ಲ ದರ್ಶನ್ ಸರ್ ಅವರಿಗೆ ಏನ್ ಸಲಹೆ ಕೊಡ್ತಾ ಇದ್ದಾರಲ್ಲ, ತಪ್ಪೊಪ್ಪಿಕೊಳ್ಳಿ, ಶಿಕ್ಷೆ ದಂಡ ಕಟ್ಟಿ ಹೊರಗಡೆ ಬನ್ನಿ ಅಂತ, ಇದನ್ನ 2 ವರ್ಷದ ಹಿಂದೆನೆ ಮಾಡ್ತಾ ಇದ್ರು ನಟ ದರ್ಶನ್ ರವರು. ಈಗ ಯಾಕೆ ಮಾಡ್ಬೇಕು? 2 ವರ್ಷ ಶಿಕ್ಷೆ, ಇನ್ಕ ಶಿಕ್ಷೆನೆ ಮುಗ್ದಿರ್ತಿತ್ತಲ್ಲ ಅವ್ರದ್ದು ಇಷ್ಟನ್ನು ಅಷ್ಟ್ರಲ್ಲಿ ದಂಡ ಕಟ್ಟಿ. ದರ್ಶನ್ ರವರಲ್ಲಿ ಕಾನ್ಫಿಡೆನ್ಸ್ ಎದ್ದು ಕಾಣಿಸ್ತಾ ಇದೆ, ನಾನು ತಪ್ಪು ಮಾಡಿಲ್ಲ, ನನಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ, ಆದಷ್ಟು ಬೇಗ ಟ್ರಯಲ್ ಮುಗಿಸಿ ಸಾಕ್ಷಿಗಳನ್ನ ಹುಡುಕಿ ಅಂತ ನಟ ದರ್ಶನ್ ರವರೇ ಮನವಿ ಮಾಡ್ಕೊಳ್ತಾ ಇದ್ದಾರೆ ಕಾನೂನಿನಲ್ಲಿ. ಅಂತಂದ್ರೆ ಅವರಲ್ಲಿ ಕಾನ್ಫಿಡೆನ್ಸ್ ಇದೆ, ತಪ್ಪು ಮಾಡಿಲ್ಲ ಅನ್ನುವಂತಹ ಒಂದು ಧೈರ್ಯ ಇದೆ. ಇದು ಅಭಿಮಾನಿಗಳ ಧೈರ್ಯಕ್ಕೂ ಕೂಡ ಕಾರಣ ಆಗತ್ತೆ. ದರ್ಶನ್ ಅಪರಾಧಿ ಅಲ್ಲ ಅನ್ನುವಂಥದ್ದು ಅಭಿಮಾನಿಗಳು ನೇರವಾಗಿ ನಿಮ್ಮ ಮನದಟ್ಟು ಮಾಡ್ಕೊಳ್ಳಿ. ನ್ಯಾಯಾಲಯದ ತೀರ್ಪಿಗಾಗಿ ಕಾಯೋಣ, ಆದ್ರೆ ನಿಮ್ಮ ಮನದಟ್ಟು ಹೇಗಿರಬೇಕು ಅಂದ್ರೆ ದರ್ಶನ್ ರವರು ಅಪರಾಧಿ ಅಲ್ಲ, ಆರೋಪಿಯೂ ಸಹ ಅಲ್ಲ. ಇಂದಲ್ಲ ನಾಳೆ ಅವರು ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ ಎನ್ನುವಂಥದ್ದು ಅವರಲ್ಲಿ ಕಾನ್ಫಿಡೆನ್ಸ್ ಇದೆ. ಅವರ ಕಾನ್ಫಿಡೆನ್ಸ್ ನಾವೀಗ ಅರ್ಥ ಮಾಡಿಕೊಳ್ಳಬೇಕಾದಂತಹ ಪಾಯಿಂಟ್ಸ್ ಗಳು ಕೂಡ ನಾನು ನಿಮಗೆ ತಿಳಿಸಿದೆ, ಯಾವ ರೀತಿ ಅವರ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿ. ನಟ ದರ್ಶನ್ ರವರಲ್ಲಿ ಯಾರು ಕೂಡ ಅವರಿಗೆ ಸಲಹೆ ಕೊಡೋದು ಬೇಕಾಗಿಲ್ಲ, ತಪ್ಪೊಪ್ಪಿಕೊಂಡು ದಂಡ ಕಟ್ಟಿ ಬೇಗ ಹೊರಗಡೆ ಬನ್ನಿ ಅಂತ ಸಲಹೆ ಕೊಡುವಂತಹದ್ದು ಬೇಕಾಗಿಲ್ಲ. ಯಾವ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಇದು ಬೇಕಾಗಿಲ್ಲ. ಇಂತಹ ನಿರೀಕ್ಷೆಯನ್ನ ಯಾವ ನಟ ದರ್ಶನ್ ಸರ್ ಅವರ ಅಭಿಮಾನಿಗಳು ಕೂಡ ಮಾಡಿಲ್ಲ. ಇಂತಹ ಅವಶ್ಯಕತೆ ಇಲ್ಲ. ಅವರು ಎಂದೆಂದಿಗೂ ಕೂಡ ನಿರಪರಾಧಿಯೇ, ಎಂದಿಗೂ ಕೂಡ ಅವರು ಅಪರಾಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೋಟ್ಯಾಂತರ ಕರ್ನಾಟಕದ ಅಭಿಮಾನಿಗಳ ಹೃದಯದ ಮಿಡಿತ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ನಿರಪರಾಧಿಯೇ ಅನ್ನುವಂಥದ್ದು ಅಭಿಮಾನಿಗಳು ಮನದಟ್ಟು ಮಾಡ್ಕೊಳ್ಬೇಕಾಗಿದೆ. ನ್ಯಾಯಾಲಯ ಕೊಡುವ ತೀರ್ಪಿಗೆ ನಾವು ತಲೆಬಾಗಿ ಕಾಯಬೇಕಾಗಿದೆ ಎನ್ನುವಂಥದ್ದು ಅಷ್ಟೇ ಸ್ಪಷ್ಟತೆ ಇದೆ. ಅಭಿಮಾನದಿಂದ ನಾವು ಹಾಕಿಕೊಂಡಿರುವಂತಹ ಕೆಲವು ಪಾಯಿಂಟ್ಸ್ ಗಳಿದೆಯಲ್ಲ, ಈ ಪಾಯಿಂಟ್ಸ್ ಗಳೇ ನಮಗೆ ಧೈರ್ಯಕ್ಕೆ ಕಾರಣ ಆಗತ್ತೆ ಅಲ್ವಾ? ಸೊ ಆಮೇಲೆ ಇನ್ನೊಂದು ಪಾಯಿಂಟ್ ನಿಮಗೆ ನೇರವಾಗಿ ಪ್ರತಿಪಾದಿಸ್ತೇನೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೋಟ್ಯಾಂತರ ಲಕ್ಷಾಂತರ ರೂಪಾಯಿಗಳಿರುವಂತಹ ನಟ, ಸಾಕಷ್ಟು ಹಣ ಇರುವಂತಹ ನಟ, ಏನ್ ಬೇಕಾದ್ರೂ ಮಾಡಬಹುದಿತ್ತು ರೇಣುಕಾ ಸ್ವಾಮಿಯನ್ನ. ಯಾವುದಾದ್ರೂ ಒಬ್ಬ ದಡ್ಡ ಬೆಂಗಳೂರಿನಲ್ಲಿ ತಂದು ಶವ ಒಗಿತಾನ?
ಏನ್ ಬೇಕಾದ್ರೂ ಮಾಡ್ಬೋದಿತ್ತು ದರ್ಶನ್ ರವರು, ಎಲ್ಲಿಗೆ ಬೇಕಾದ್ರೂ ಮುಚ್ಚಾಕ್ಬಿಡಬಹುದಿತ್ತು. ದರ್ಶನ್ ರವರು ಆರಾಮವಾಗಿ ಜಿಮ್ ನಲ್ಲಿ ತಮ್ಮ ವರ್ಕೌಟ್ ಮಾಡ್ತಾ ಇದ್ರು ಅಂದ್ರೆ ದರ್ಶನ್ ರವರಿಗೆ ಜ್ಞಾನ ಇಲ್ಲ, ಬುದ್ಧಿ ಇಲ್ಲ ಅಂತಲ್ಲ. ಅವರಿಗೆ ಗೊತ್ತಿಲ್ಲದೆ ನಡೆದಿರುವಂತಹದ್ದು ಇರಬಹುದು ಇದು ಪ್ರಕರಣ. ಯಾರಾದ್ರೂ ಆರಾಮವಾಗಿರ್ತಾರಾ ಹೇಳಿ? ಪ್ರಭಾವಿ ಆಗಿದ್ರು ಕೂಡ ಎಷ್ಟೋ ಕಡೆಗಳ ಫೋನ್ ಹೋಗಿರ್ತಿತ್ತು, ಏನೇನೋ ನಡೆದಿರ್ತಿತ್ತು. ಮತ್ತು ಖುದ್ದು ದರ್ಶನ್ ರವರ ಯಾಕೆ ಈ ಒಂದು ಕೃತ್ಯಕ್ಕೆ ಕೈ ಹಾಕ್ತಾ ಇದ್ರು? ಕೋಟಿ ಕೋಟಿ ಹಣ ಇದೆ, ಯಾರಿಗಾದ್ರೂ ಕೊಟ್ಟಿದ್ರೆ ಪುಟ್ಗೋಶಿಯಲ್ಲಿ ತುಂಬಿಕೊಂಡೋಗಿ ಏನೋ ಮಾಡಿರ್ತಿದ್ರು ರೇಣುಕಾ ಸ್ವಾಮಿಗೆ. ಯಾಕೆ ಇಂತ ದರ್ಶನ್ ರವರೇ ಹೋಗಿ ಪಟನಗೆರೆ ಸೈಡ್ಗೆ ಕರೆಸಿ ಇವರೇ ಹೊಡಿತಾ ಇದ್ರು? ಸೊ ಇದೆಲ್ಲವೂ ಕೂಡ ಇಲ್ಲಿ ಅರ್ಥೈಸಿಕೊಳ್ಳಬೇಕಾದಂತಹ ಲೆಕ್ಕಾಚಾರಗಳು ಬಹಳಷ್ಟಿದೆ. ಅಭಿಮಾನಿಗಳು ನೇರವಾಗಿ ಇವತ್ತು ಧೈರ್ಯದಿಂದ ನಿರಪರಾಧಿ, 1 ವರ್ಷದ ನಂತರ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರವರು ನಿರಪರಾಧಿಯಾಗಿಯೇ ಹೊರಗಡೆ ಬರ್ತಾರೆ. ಈ ಪಾಯಿಂಟ್ಸ್ ಗಳಲ್ಲಿ ಹೇಳ್ತಾ ಇದೆಯಲ್ಲ, ಯಾರಾದ್ರೂ ಒಬ್ಬ ಅಪರಾಧಿ ತನಗೆ ಭಯ ಇದ್ರೆ, ತಪ್ಪು ಮಾಡಿದ್ದೀನಿ ಅನ್ನೋ ಭಯ ಇದ್ರೆ ಟ್ರಯಲ್ ಬೇಗ ಮುಗಿಸಿ ಅಂತ ಕೇಳ್ತಾ ಇದ್ರ? ನ್ಯಾಯಾಲಯಕ್ಕೆ ಹೋಗಿ ಮನವಿ ಮಾಡ್ತಾ ಇದ್ರ? ನಂಗ್ ಟೈಮ್ ಇಲ್ಲ, ನಂಗ್ ಸಮಯ ಇಲ್ಲ, ನಾನ್ ಚಿತ್ರೀಕರಣದಲ್ಲಿ ಭಾಗಿಯಾಗಬೇಕು, ಟ್ರಯಲ್ ಬೇಗ ಮುಗಿಸಿ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಪಾಯಿಂಟ್ಸ್ ಇದೆ ಅಲ್ವಾ? ದರ್ಶನ್ ರವರಿಗೆ ನಂಬಿಕೆ ಇದೆಯಲ್ವಾ? ದರ್ಶನ್ ಸರ್ ಅವರಿಗೆ ಆತ್ಮವಿಶ್ವಾಸ ಇದೆಯಲ್ವಾ? ಅಂದ್ರೆ ಟ್ರಯಲ್ ಮುಗಿದ ನಂತರ ನಾನು ಹೊರಗಡೆ ಹೋಗ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಅವರಲ್ಲಿ ಎದ್ದಕ್ಕೆ ಅನಿಸ್ತಾ ಇದೆಯಲ್ವಾ? ಯಾಕೆ ಯಾಕೆ ಟ್ರಯಲ್ ಮುಗಿಸ್ಬೇಕು ಅಂತ ಯಾಕೆ ಕೇಳ್ಕೊಳ್ತಾ ಇದ್ದಾರೆ? ಟ್ರಯಲ್ ಮುಗಿದ ತಕ್ಷಣ ನಾನು ಹೊರಗಡೆ ಹೋಗ್ತೀನಿ, ಚಿತ್ರೀಕರಣದಲ್ಲಿ ಭಾಗಿಯಾಗ್ತೀನಿ, ಅಭಿಮಾನಿಗಳ ಜೊತೆಗೆ ಬೆರಿತೀನಿ, ಫ್ಯಾಮಿಲಿ ಜೊತೆಗೆ ಇರ್ತೀನಿ ಅಂತ ದರ್ಶನ್ ರವರಲ್ಲಿ ಕಾನ್ಫಿಡೆನ್ಸ್ ಇದೆ ಅಂದಾಗಾಯ್ತು. ಯಾಕೆ ಯಾರು ಸಲಹೆ ಕೊಡಬೇಕು ದರ್ಶನ್ ರವರಿಗೆ? ಯಾಕೆ ತಪ್ಪೊಪ್ಕೋಬೇಕು ದರ್ಶನ್ ರವರು? 2 ವರ್ಷ ಹಾಗಾದ್ರೆ ಅವರು ತಪ್ಪು ಮಾಡಿದಿದ್ರೆ ಸುಮ್ಮನೆ ಯಾಕೆ ಕೂತ್ಕೊಳ್ತಾ ಇದ್ರು? ಯಾವಾಗ್ಲೂ ತಪ್ಪೊಪ್ಕೊಳ್ತಾ ಇದ್ರು. ಅಭಿಮಾನಿಗಳಲ್ಲಿ ಇದು ಬಹಳ ಒಂದು ವೈಶಿಷ್ಟ್ಯವಾಗಿರುವಂತಹ ಪಾಯಿಂಟ್ಸ್ ಗಳಿದು. ಅಭಿಮಾನಿಗಳು ಅರ್ಥೈಸಿಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಗಳಿದು. ರಾಜ್ಯದಲ್ಲಿ ಯಾರೇನೇ ಹೇಳಿ ಕಾನೂನಿನ ತೀರ್ಪಿಗೆ ನಾವೆಲ್ಲರೂ ತಲೆಬಾಗ್ತೀವಿ. ಆದ್ರೆ ಕಾನೂನು ತೀರ್ಪು ಬರೋಕ್ಕಿಂತ ಮುಂಚೆ ಏನು ಕೆಲವರು ದರ್ಶನ್ ರವರು ಅಪರಾಧಿ ಅಂತ ಹೇಳಿ ಪರಿಗಣನೆ ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲೇ ನಾವು ಕೂಡ ಅಪರಾಧಿ ಅಲ್ಲ ಅಂತ ಪರಿಗಣಿಸ್ತಾ ಇದ್ದೀವಿ. ನಾವು ಕೂಡ ಕಾನೂನಿನ ತೀರ್ಪಿಗೆ ಬದ್ಧರಾಗಿದ್ದೇವೆ. ಆದ್ರೆ ಅಭಿಮಾನಿಗಳ ಹೃದಯದ ಮಿಡಿತ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಇವರು ನಿರಪರಾಧಿಯಾಗಿ ಹೊರಗಡೆ ಬರ್ತಾ ಇರ್ತಾರೆ. ವೇಟ್ ಮಾಡಿ, YGM ಸರ್ಕಾರ ವೀಕ್ಷಣೆ ಮಾಡ್ತಾ ಇರಿ. ಮತ್ತಷ್ಟು ರಿಯಲ್ ಲೈಫ್ ಸ್ಟೋರಿ ಮತ್ತು ಸತ್ಯದ ನ್ಯಾಯದ ಪರ ಧ್ವನಿ ಎತ್ತುವ ಸಿಂಗಲ್ ಸ್ಟಾರ್ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತಾನೆ. ಕಾಯ್ತಾರಿ. ನಮಸ್ಕಾರ.